Good morning, dear students. Today we are going to talk about the way of the word as a social satire. In the previous class, I discussed the summary and analysis of the way of the word. Here is Raghavendra KB, Assistant Professor of English, JFGC Madhgiri. Here, the comedy of manners. It is a famous comedy of manner. And here, the intention, the purpose of the class, the objective of the class is to understand the restoration drama in reference with the features of the Restoration Age. Here, the way of the word as a social satire. William Congreve is the best and finest writer of the comedy of manners. ವಿಲಿಯಂ ಕಾಂಗ್ರೀವ್ ಅತ್ಯಂತ ಉತ್ತಮವಾದಂತಹ ಮತ್ತು ಅತ್ಯಂತ ಅಚ್ಚುಕಟ್ಟಾಗಿ ಬರೆಯುವಂತಹ ಬರಹಗಾರ. ಕಾಮಿಡಿ ಆಫ್ ಮ್ಯಾನರ್ಸ್ ಅದರಲ್ಲೂ ಇಸ್ ದ ವೇ ಆಫ್ ದ ವರ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ಯೂರ್ ಕಾಮಿಡಿ ಆಫ್ ಮ್ಯಾನರ್ಸ್. ವೇ ಆಫ್ ದ ವರ್ಡ್ ಅನ್ನ ಅತ್ಯಂತ ಶುದ್ಧವಾದ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಕರಿತೀವಿ. ಇಯರ್ ವಿ ಫೈಂಡ್ ಎನ್ ಐರಾನಿಕ್ ಕಾಮೆಂಟ್ರಿ, ಒಂದು ವ್ಯಂಗ್ಯಾತ್ಮಕವಾದಂತಹ ಒಂದು ಟೀಕೆಯನ್ನ ನಾವು ಆನ್ ದ ವೇಸ್ ಆಫ್ ದ ಸೊಸೈಟೀಸ್ ಆಫ್ ದ ಟೈಮ್, ಆ ಕಾಲಘಟ್ಟದ ಸಮಾಜದ ಮೇಲೆ ಮಾಡಿರುವಂತಹ ಒಂದು ಟೀಕೆಯನ್ನ, ಒಂದು ಐರಾನಿಕ್ ಆಗಿರುವಂತಹ ಒಂದು ಟೀಕೆಯನ್ನ ನಾವಿಲ್ಲಿ ಕಾಣಬಹುದು. ಹಿಯರ್ ಕಾಂಗ್ರೀವ್ ಹ್ಯಾಸ್ ಡೆಪಿಕ್ಟೆಡ್, ಇಲ್ಲಿ ಕಾಂಗ್ರೀವ್ ಅವರು ವಿವರಿಸುತ್ತಾರೆ ದ ಸೋಷಿಯಲ್ ಲೈಫ್ ಆಫ್ ಫ್ಯಾಷನಬಲ್ ಮೆನ್ ಅಂಡ್ ವುಮೆನ್ ಆಫ್ ದ ರೆಸ್ಟೋರೇಷನ್ ಏಜ್. ರೆಸ್ಟೋರೇಷನ್ ಕಾಲದ ಪುರುಷ ಮತ್ತು ಮಹಿಳೆಯರ ಸಾಮಾಜಿಕ ಜೀವನ, ಅದರಲ್ಲೂ ಫ್ಯಾಷನಬಲ್, ತುಂಬಾ ವಿಶೇಷ ವಿನ್ಯಾಸದ ಶೈಲಿಯ ಒಂದು ಸಾಮಾಜಿಕ ಜೀವನವನ್ನ ವಿವರಿಸುತ್ತಾರೆ. ಈ ಡ್ಯೂರಿಂಗ್ ದಿಸ್ ಪೀರಿಯಡ್ ಗ್ರಾವಿಟಿ, ಸ್ಪಿರಿಚುಯಲಿಟಿ, ಮಾರಲ್ ಅರ್ನೆಸ್ನೆಸ್ ಅಂಡ್ ಡೆಕೋರಮ್ ವರ್ ಥ್ರೋನ್ ಟು ವಿಂಡ್ಸ್. ಈ ಕಾಲದಲ್ಲಿ ಎಲ್ಲವನ್ನ, ಅಂದ್ರೆ ಆಧ್ಯಾತ್ಮಿಕತೆಯನ್ನ, ನೈತಿಕತೆಯನ್ನ ಮತ್ತು ಎಲ್ಲ ರೀತಿಯ ಒಂದು ಗಂಭೀರ್ಯತೆಯನ್ನ ಗಾಳಿಗೆ ತೂರಲಾಗಿತ್ತು. ಯಾವುದನ್ನೂ ಸಹ ಫಾಲೋ ಮಾಡ್ತಾ ಇರಲಿಲ್ಲ, ನೈತಿಕತೆ ಇರಲಿಲ್ಲ. ದಿಸ್ ವಾಸ್ ಎ ಪೆಕ್ಯುಲರ್ ಏಜ್, ಒಂದೊಂದು ವಿಶಿಷ್ಟವಾದಂತಹ ವಿಚಿತ್ರವಾದಂತಹ ಯುಗ. ದ ಕಿಂಗ್ ವಾಸ್ ಥರೋ ಡಿಬಾಕ್, ರಾಜ ಸಂಪೂರ್ಣವಾಗಿ ನಿಷ್ಕ್ರಿಯನಾಗಿದ್ದ. ಈ ಹ್ಯಾಡ್ ಎ ನಂಬರ್ ಆಫ್ ಮಿಸ್ಟ್ರೆಸಸ್, ಅವನು ಸಹ ಒಂದು ಇಮ್ಮಾರಲ್ ಆಗಿದ್ದ, ಅವನಿಗೆ ಹಲವಾರು ಶ್ರೀಮತಿಯರು ಇರ್ತಾ ಇದ್ರು. ಅಂಡ್ ನ್ಯೂಮರಸ್ ಚಿಲ್ಡ್ರನ್, ಈ ಲೆಕ್ಕಕ್ಕಿಲ್ಲದಷ್ಟು ಮಕ್ಕಳು ಇರ್ತಾ ಇದ್ರು. ಈ ವಾಸ್ ಸರೌಂಡೆಡ್ ಬೈ ಕರಪ್ಟ್. ರಾಜನೂ ಸಹ ಸೋಷಿಯಲ್ ಲೈಫ್ ಅಲ್ಲಿ ಹೇಗಿದ್ದ ಅಂದ್ರೆ ಭ್ರಷ್ಟನಾಗಿದ್ದ. ಅಂಡ್ ಡಿಜನರೇಟ್ ಕೋರ್ಟಿಯರ್ಸ್, ಅಂದ್ರೆ ಅಧಪತನಕ್ಕೆ ಇಳಿದ ಆಸ್ಥಾನಿಕರು ಅವನಲ್ಲಿದ್ರು, ಅವನ ಜೊತೆ ಇದ್ರು. ದೇರ್ ವಾಸ್ ನೋ ಮಾರಲ್ ಕೋಡ್ ಫಾರ್ ದೆಮ್, ಅವ್ರಿಗೆ ಯಾವುದೇ ರೀತಿಯಾದಂತಹ ನೈತಿಕವಾದಂತಹ ನೀತಿ ನಿಯಮಾವಳಿಗಳು ಇರಲಿಲ್ಲ. ಕರಪ್ಷನ್ ವಾಸ್ ರ್ಯಾಂಪೆಂಟ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್, ಜೀವನದ ಎಲ್ಲ ದಾರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿತ್ತು. ದ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಆಫ್ ಅಪ್ಪರ್ ಕ್ಲಾಸಸ್, ಉನ್ನತ ವರ್ಗಕ್ಕೆ ಸೇರಿದ, ಶ್ರೀಮಂತ ವರ್ಗಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳು, ಅದರಲ್ಲೂ ಸ್ತ್ರೀಯರು ಮತ್ತೆ ಪುರುಷರು, ವರ್ ಬ್ಯುಸಿ ಇನ್ ಲವ್ ಅಂಡ್ ಲಸ್ಟ್, ಪ್ರೀತಿ ಮತ್ತು ಕಾಮದಲ್ಲಿ ತುಂಬಾ ಬ್ಯುಸಿ ಆಗಿದ್ರು. ದ ಪರ್ಸ್ಯೂಟ್ ಆಫ್ ವುಮೆನ್ ವಾಸ್ ದ ಮೈನ್ ಬಿಸ್ನೆಸ್ ಆಫ್ ಮೆನ್. ಈ ಕಾಲಘಟ್ಟದಲ್ಲಿ ಪುರುಷರ ಒಂದೇ ಒಂದು ವ್ಯವಹಾರವೆಂದರೆ ಸ್ತ್ರೀಯರನ್ನ ಗಳಿಸುವುದು, ಸ್ತ್ರೀಯರನ್ನ ಪಡೆದುಕೊಳ್ಳುವುದು. ದ ಮ್ಯಾನ್ ಹ್ಯಾಡ್ ಬಿಕಮ್ ಲೈಸೆನ್ಷಿಯಸ್ ಅನಿಮಲ್, ಒಂದು ರೀತಿಯ ಪ್ರಾಣಿಯ ರೀತಿಯಲ್ಲಿ, ಅಂದ್ರೆ ಮೃಗದ ರೀತಿಯಲ್ಲಿ, ಸ್ವತಂತ್ರಗೊಂಡ ಮೃಗದ ರೀತಿಯಲ್ಲಿ, ಸ್ವೇಚ್ಛಾಚಾರದ ಪ್ರಾಣಿಯ ರೀತಿಯಲ್ಲಿ ವರ್ತಿಸುವುದಕ್ಕೆ ಪ್ರಾರಂಭ ಮಾಡಿದ ಮನುಷ್ಯ. ದ ಐಡಿಯಲ್ ಆಫ್ ಲವ್ ವಾಸ್ ಕರಪ್ಟ್, ಪ್ರೀತಿಯ ಆದರ್ಶವೇ ಭ್ರಷ್ಟವಾಗಿತ್ತು. ದೇರ್ ವಾಸ್ ಕಂಪ್ಲೀಟ್ ಅಬ್ಸೆನ್ಸ್ ಆಫ್ ಸೆಕ್ಸುಯಲ್ ಮೊರಾಲಿಟಿ, ಲೈಂಗಿಕ ನೈತಿಕತೆ ಸಂಪೂರ್ಣ ನಾಶವಾಗಿ, ಅಲ್ಲಿ ಲೈಂಗಿಕ ನೈತಿಕತೆಯ ನಾಶವಾಗಿತ್ತು, ಅದರ ಆಬ್ಸೆನ್ಸ್ ಕಾಡ್ತಾ ಇತ್ತು. ದ ಫಾಂಡ್ ಆಫ್ ಫ್ಯಾಷನ್ ಕ್ರಿಯೇಟೆಡ್ ಎ ಯೂನಿಕ್ ಟೈಪ್ ಆಫ್ ಕಲ್ಚರ್, ಇಲ್ಲಿನ ಒಂದು ಫ್ಯಾಷನ್ ಒಂದು ರೀತಿಯ ವಿಚಿತ್ರವಾದ ಸಂಸ್ಕೃತಿಯನ್ನೇ ಹುಟ್ಟು ಹಾಕಿತ್ತು. ದೇರ್ ವಾಸ್ ಕಂಪ್ಲೀಟ್ ಫ್ರೀಡಮ್ ಅಮಾಂಗ್ ದ ವುಮೆನ್, ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದರು, ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸ್ವೇಚ್ಛಾಚಾರಿಗಳಾಗಿದ್ದರು. ದೇವರ್ ಲೈಕ್ ಜಾಲಿ ಬಟರ್ಫ್ಲೈಸ್, ಅವ್ರು ಹೇಗೆ ಕಾಣುತ್ತಿದ್ರು ಅಂತಂದ್ರೆ ಸಂತೋಷವಾಗಿರೋ ಚಿಟ್ಟೆಗಳ ರೀತಿ. ಯಾಕೆಂದ್ರೆ ಆ ಚಿಟ್ಟೆಗಳು ದಟ್ ಫ್ಲಟರ್ಡ್ ಫ್ರಮ್ ಒನ್ ಫ್ಲವರ್ ಟು ಅನದರ್, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುವ ಚಿಟ್ಟೆಗಳ ರೀತಿಯಲ್ಲಿ ಹೆಣ್ಣು ಮಕ್ಕಳಿದ್ದರು. ಏನಕ್ಕೋಸ್ಕರ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಆಡ್ತಾ ಇದ್ರು ಅಂದ್ರೆ, ಫ್ಲಟರ್ ಮಾಡ್ತಾ ಇದ್ರು ಅಂದ್ರೆ ಸ್ಯಾಟಿಸ್ಫೈ ದರ್ ಫ್ಯಾಷನ್ಸ್, ತಮ್ಮ ಲೈಂಗಿಕಾಸಕ್ತಿಗಳನ್ನ, ತಮ್ಮ ಮೋಹಗಳನ್ನ, ತಮ್ಮ ಆಸೆಗಳನ್ನ, ತಮ್ಮ ವ್ಯಾಮೋಹಗಳನ್ನ ತೃಪ್ತಿಗೊಳಿಸೋದಕ್ಕೋಸ್ಕರ ಆಗ್ತಾ ಇದ್ರು. ಅಂಡ್ ದ ಮ್ಯಾರಿಡ್ ವುಮೆನ್ ಹ್ಯಾಡ್ ಅನ್ಫೈರ್ ರಿಲೇಷನ್ಸ್ ವಿತ್ ಅದರ್ ಮೆನ್, ಮದುವೆಯಾಗಿರುವ ಮಹಿಳೆಯರೂ ಸಹ ಬೇರೆಯ ಪುರುಷರೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಳ್ತಾ ಇದ್ರು. ದೇರ್ ಹಸ್ಬೆಂಡ್ಸ್ ವರ್ ಕುಕ್ ಹೋಲ್ಡ್, ಅವರ ಗಂಡಂದಿರನ್ನ ತಾವು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಡಿದ್ರು. ಪೀಪಲ್ ಆಫ್ ದಿಸ್ ಏಜ್ ವರ್ ಫ್ರೀಕ್ವೆಂಟ್ ವಿಸಿಟರ್ಸ್ ಆಫ್ ದ ಪಾರ್ಕ್, ಈ ಏಜ್ನ ಜನಗಳು ಆಗಾಗ ಪಾರ್ಕ್ಗಳಿಗೆ ಭೇಟಿಯಾಗೋದು, ಪ್ಲೇ ಹೌಸಸ್ಗಳಿಗೆ ಭೇಟಿಯಾಗೋದು, ನಾಟಕ ಪ್ರದರ್ಶನ ರಂಗಮಂದಿರಗಳಿಗೆ ಅಂಡ್ ಹೋಟೆಲ್ಸ್ಗಳಿಗೆ ಭೇಟಿಯಾಗೋದು. ದೀಸ್ ಫಾರ್ ದ ಸೆಂಟರ್ಸ್ ಆಫ್ ಲವ್ ಅಫೇರ್ಸ್, ಇವೆಲ್ಲವೂ ಲವ್ ಅಫೇರ್ಸ್ನ ಸೆಂಟರ್ ಆಗಿ ಉಳ್ಕೊಂಡು
ಅಂಡ್ ಲವ್ ಇಂಟ್ರಿಗ್ಯೂಸ್, ಪ್ರೀತಿಯ ಪಿತೂರಿಗಳಾಗಿ. ದ ಕಾಫಿ ಹೌಸಸ್ ವರ್ ಓವರ್ ಕ್ರೌಡೆಡ್, ಎಲ್ಲಾ ಕಡೆ ಕಾಫಿ ಹೌಸಸ್ ಜನಜಂಗುಳಿಯಿಂದ ಕೂಡಿರ್ತಾ ಇತ್ತು. ದಿಸ್ ವಾಸ್ ದ ಪಿಕ್ಚರ್ ಆಫ್ ಕಾಂಗ್ರೀಸ್ ಏಜ್, ಇದು ಕಾಂಗ್ರೀಸ್ ಏಜ್ನ ಒಂದು ಚಿತ್ರಣ. ಇನ್ ದ ವೇ ಆಫ್ ದ ವರ್ಡ್, ಈಗ ನಾಟಕಕ್ಕೆ ಬಂದ್ರೆ, ಕಾಂಗ್ರೀವ್ ಹ್ಯಾಸ್ ಪ್ರೆಸೆಂಟೆಡ್ ದ ಟ್ರೂ ಪಿಕ್ಚರ್ ಆಫ್ ದ ಕಾಂಟೆಂಪರರಿ ಸೊಸೈಟಿ. ಈ ನಾಟಕದಲ್ಲಿ ಕಾಂಗ್ರೀವ್ ಆ ಸಮಾಜದ ಸಂಪೂರ್ಣವಾದಂತಹ ವಾಸ್ತವ ಚಿತ್ರಣವನ್ನು ಹಿಡಿದಿಟ್ಟಿದ್ದಾರೆ. ಹಿಯರ್ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ದ ಇನ್ಫಿಡಿಲಿಟಿ ಆಫ್ ಮ್ಯಾರಿಡ್ ವುಮೆನ್. ಇಲ್ಲಿ ಇವರು ಮದುವೆಯಾದ ಸ್ತ್ರೀಯರ ಒಂದು ಸ್ವಾಮಿನಿಷ್ಠತೆ ಇಲ್ಲದೆ ಇರೋದು, ಅಂದ್ರೆ ಯಾವ ರೀತಿ ಅವರು ಸ್ವಾಮಿನಿಷ್ಠಕ್ಕೆ ಭ್ರಷ್ಟರಾಗಿದ್ದರು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ದ ಫ್ಯಾಷನಬಲ್ ಲೈಫ್ ಆಫ್ ಲೇಡೀಸ್, ಎಲ್ಲ ಸ್ತ್ರೀಯರ ಒಂದು ಒಂದು ಹೊಸ ರೀತಿಯ ಫ್ಯಾಷನಬಲ್ ಆಗಿರುವಂಥ ಲೈಫ್ನ ಬಗ್ಗೆ, ಅಂಡ್ ಜೆಂಟಲ್ಮೆನ್ನ ಅವರ ಜೀವನದ ಬಗ್ಗೆ, ಅಂಡ್ ದ ಇಂಟ್ರಿಗ್ಯೂಸ್ ಆಫ್ ಲವರ್ಸ್, ಪ್ರೀತಿ ಮಾಡುತ್ತಿರುವ ಪ್ರೇಮಿಗಳ ಒಂದು ಪಿತೂರಿಗಳು, ಮತ್ತೆ ಅವರ ಒಳ ಗೂಢಚರ್ಯ ಕೆಲಸಗಳು. ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಪ್ಲೇ ಆರ್ ಫಾರ್ಡ್ ಆಫ್ ಫ್ಯಾಷನ್. ಈ ಪ್ಲೇಯಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಗಳು ಫ್ಯಾಷನ್ಗೆ ಒಳಪಟ್ಟಿದ್ದಂಥವು. ಲೇಡಿ ಲೈಕ್ ವಿಶ್ಪೋರ್ಟ್, ಇಲ್ಲೊಬ್ಳು ಲೇಡಿ ವಿಶ್ಪೋರ್ಟ್ ಅಂತ ಇದ್ಲು. ಯೂಸಸ್ ಹೆವಿ ಕಾಸ್ಮೆಟಿಕ್ಸ್, ಹೆಚ್ಚು ಕಾಸ್ಮೆಟಿಕ್ಸ್ಗಳನ್ನ, ಸುಗಂಧ ದ್ರವ್ಯಗಳನ್ನ, ಟು ಹೈಡ್ ಹರ್ ಫೇಡೆಡ್ ಬ್ಯೂಟಿ, ಅವಳ ಮಾಸಿ ಹೋದ, ಅವಳ ಕುಂದಿ ಹೋದ, ಅವಳ ಕಳೆಗುಂದಿದ ಸೌಂದರ್ಯವನ್ನ ಮುಚ್ಚಿಡಿಕೊಳ್ಳಲು ಕಾಸ್ಮೆಟಿಕ್ಸ್ನ ಹೇಗೆ ಯೂಸ್ ಮಾಡ್ತಾ ಇದ್ಲು. ಅಂಡ್ ರಿಂಕಲ್ಸ್, ಸುಕ್ಕುಗಳನ್ನ, ಚರ್ಮದ ಸುಕ್ಕುಗಳನ್ನ. ಅಂದರೆ ಪಬ್ಲಿಕ್ ಪ್ಲೇಸಸ್ ಲೈಕ್ ಚಾಕೊಲೇಟ್ ಹೌಸ್ ಅಂಡ್ ಜೇಮ್ಸ್ ಪಾರ್ಕ್ ಆರ್ ಮೆನ್ಷನ್ಡ್ ಹಿಯರ್. ಈ ನಾಟಕದಲ್ಲಿ ಪಬ್ಲಿಕ್ ಪ್ಲೇಸ್ಗಳಾಗಿ ಚಾಕೊಲೇಟ್ ಹೌಸ್ ಮತ್ತು ಜೇಮ್ಸ್ ಪಾರ್ಕ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ದೀಸ್ ಪ್ಲೇಸಸ್ ಪ್ರೊವೈಡ್ ಎನ್ ಆಪರ್ಚುನಿಟಿ ಫಾರ್ ದ ಲವರ್ಸ್. ಈ ಪ್ಲೇಸ್ಗಳಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ಲವರ್ಸ್ಗಳಿಗೆ ಒಂದು ಅವಕಾಶ ಟು ಎಂಜಾಯ್ ದರ್ ಗೇಮ್ಸ್ ಆಫ್ ಲವ್, ಪ್ರೀತಿಯ ಆಟಗಳನ್ನ ಅವರು ಅನುಭವಿಸೋದಕ್ಕೆ. ಬರೀ ಪ್ರೀತಿಯ ಆಟ ಅಷ್ಟಲ್ಲ, ಲಸ್ಟ್, ಕಾಮ ಅಂಡ್ ಇಂಟ್ರಿಗ್ಯೂಸ್, ಅವರ ಪಿತೂರಿಗಳನ್ನ. ದ ಪ್ಲೇ ಓಪನ್ಸ್ ವಿತ್ ದ ಸೀನ್ ಆಫ್ ಎ ಚಾಕೊಲೇಟ್ ಹೌಸ್. ಈ ನಾಟಕ ಚಾಕೊಲೇಟ್ ಹೌಸ್ ಇಂದ ಪ್ರಾರಂಭವಾಗುತ್ತೆ. ಇಯರ್ ಮಿರಾಬೆಲ್ ಅಂಡ್ ಫೈನಲ್ ಆರ್ ಪ್ಲೇಯಿಂಗ್ ಕಾರ್ಡ್ಸ್. ಮಿರಾಬೆಲ್ ಮತ್ತು ಫೈನಲ್ ಕಾರ್ಡ್ಸ್ ಅನ್ನು ಪ್ಲೇ ಮಾಡ್ತಿದ್ದಾರೆ. ಇನ್ ದ ವೇ ಆಫ್ ದ ವರ್ಡ್ ವಿ ಫೈಂಡ್ ದಟ್ ಮೇಲ್ ಕ್ಯಾರೆಕ್ಟರ್ಸ್ ಆರ್ ಪರ್ಸ್ಯೂಯಿಂಗ್ ಫಿಮೇಲ್ ಕ್ಯಾರೆಕ್ಟರ್ಸ್. ವೇ ಆಫ್ ದ ವರ್ಡ್ ನಲ್ಲಿ ಇರೋದು ಏನು ಅಂದ್ರೆ, ಮೇಲ್ ಕ್ಯಾರೆಕ್ಟರ್ಸ್ ಯಾವಾಗಲೂ ಫಿಮೇಲ್ ಕ್ಯಾರೆಕ್ಟರ್ಸ್ ಅನ್ನ ಹುಡುಕುತ್ತವೆ. ಓಕೆ, ಇಯರ್ ಫಿಮೇಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಅನ್ಫೈರ್ ರಿಲೇಷನ್ಸ್ ವಿತ್ ಅದರ್ ಮೆನ್. ಫಿಮೇಲ್ ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತವೆ, ಬೇರೆ ಮೆನ್ಗಳ ಜೊತೆ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಸ್. ದಿ ಕುಕ್ ಔಟ್ ದೇರ್ ಹಸ್ಬೆಂಡ್ಸ್ ಗಳನ್ನ ಅವ್ರು ಮೋಸ ಮಾಡ್ತಾರೆ. ಮಿಸ್ಟರ್ ಸ್ಮಾರ್ವುಡ್ ಈಸ್ ಎಂಜಾಯಿಂಗ್ ಸೆನ್ಶುಯಲ್ ಪ್ಲೆಸರ್. ಮಿಸ್ಟರ್ ಸ್ಮಾರ್ವುಡ್ ತನ್ನ ಐಂದ್ರಿಯ ಸುಖವನ್ನು ಅನುಭವಿಸುತ್ತಾಳೆ. ಯಾರ ಜೊತೆ? ಮಿಸ್ಟರ್ ಫೈನಲ್ ಜೊತೆ. ಮಿಸ್ಟರ್ ಫೈನಲ್ ಏಟ್ಸ್ ಹರ್ ಹಸ್ಬೆಂಡ್. ಮಿಸ್ಟರ್ ಫೈನಲ್ ಸಹ ಅವಳ ಹಸ್ಬೆಂಡ್ ಏಟ್ ಮಾಡ್ತಾಳೆ. ಶಿ ಹ್ಯಾಸ್ ಸಾಫ್ಟ್ ಕಾರ್ನರ್ ಫಾರ್ ಮಿರಾಬೆಲ್. ಮಿರಾಬೆಲ್ ಬಗ್ಗೆ ಅವಳಿಗೆ ಸಾಫ್ಟ್ ಕಾರ್ನರ್ ಇರುತ್ತೆ. ಮಿಲಮೆಂಟ್ ಲವ್ಸ್ ಮಿರಾಬೆಲ್. ಆದ್ರೆ ಮಿಲಮೆಂಟು ಮಿರಾಬೆಲ್ ಅನ್ನ ಇಷ್ಟಪಡ್ತಾಳೆ. ಬಟ್ ಶಿ ಹ್ಯಾಸ್ ಸಾಫ್ಟ್ ಕಾರ್ನರ್ ಫಾರ್ ಪೆಟುಲೆಂಟ್ ಅಂಡ್ ವಿಟ್ವುಡ್. ಪೆಟುಲೆಂಟ್ ಮತ್ತು ವಿಟ್ವುಡ್ ಬಗ್ಗೆನೂ ಸಹ ಅವಳಿಗೆ ಸಾಫ್ಟ್ ಕಾರ್ನರ್ ಇರುತ್ತೆ. ಮಿರಾಬೆಲ್ ಹ್ಯಾಸ್ ಹ್ಯಾಡ್ ಅನ್ ಅಫೈರ್ ವಿತ್ ಎ ಯಂಗ್ ವಿಡೋ ಆದಂತ ಲೇಡಿ ವಿಶ್ಪೋರ್ಟ್ನ ಮಗಳ ಜೊತೆ ಸಹ ಅವನಿಗೆ ಅಫೈರ್ ಇರುತ್ತೆ. ಈ ಪರ್ಸ್ಯೂಯೇಟ್ಸ್ ಹರ್ ಟು ಮ್ಯಾರಿ ಫೈನಲ್. ಆದ್ರೆ ಅವಳನ್ನ ಫೈನಲ್ಗೆ ಕೊಟ್ಟು ಮದುವೆ ಮಾಡಿಸ್ತಾನೆ. ಮ್ಯಾರೇಜ್ ಹ್ಯಾಸ್ ನೋ ಸ್ಯಾಂಕ್ಟಿಟಿ ಅಟ್ ಆಲ್. ಈ ನಾಟಕದಲ್ಲಿ ಮದುವೆಗೆ ಪಾವಿತ್ರ್ಯತೆಯೇ ಇಲ್ಲ. ಥಸ್ ದೇರ್ ಇಸ್ ಅನ್ ಅಟ್ಮಾಸ್ಫಿಯರ್ ಆಫ್ ಫ್ರೀ ಲವ್ ಇನ್ ದಿಸ್ ಪ್ಲೇ. ಅಂದ್ರೆ ಫ್ರೀ ಲವ್ನ ಒಂದು ಅಟ್ಮಾಸ್ಫಿಯರ್ ಈ ನಾಟಕದಲ್ಲಿದೆ. ಲವ್ ಇಂಟ್ರಿಗ್ಯೂಸ್ ಆಕ್ಯುಪೈ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ವೇ ಆಫ್ ದ ವರ್ಲ್ಡ್. ಪ್ರೀತಿಯ ಪಿತೂರಿಗಳು, ಪ್ರೀತಿಯ ನಾಟಕಗಳು ಹೆಚ್ಚು ಸ್ಥಾನವನ್ನು ಪಡ್ಕೊಳ್ತವೆ ಈ ನಾಟಕದಲ್ಲಿ. ದ ಎಂಟೈರ್ ಪ್ಲೇ ಡೀಲ್ಸ್ ವಿತ್ ದ ಇಂಟ್ರಿಗ್ಯೂಸ್ ಆಫ್ ಮಿರಾಬೆಲ್ ಟು ವಿನ್ ದ ಹ್ಯಾಂಡ್ ಆಫ್ ಮಿಲಮೆಂಟ್. ಇಡೀ ನಾಟಕ ಮಿರಾಬೆಲ್ ಯಾವ ರೀತಿ ಮಿಲಮೆಂಟಳನ್ನ ಗೆಲ್ತಾನೆ, ಮಿಲಮೆಂಟಳ ಕೈಯನ್ನು ಹಿಡ್ಕೋತಾನೆ ಅನ್ನೋದು ಮೇಲೆ ಸುತ್ತುವರೆದಿದೆ. ಟು ಅಚೀವ್ ಇಸ್ ಏಮ್, ಈ ಒಂದು ಐಮನ್ನು ಅಚೀವ್ ಮಾಡೋದಕ್ಕೆ ಈ ಪ್ರಿಟೆಂಡ್ಸ್ ಟು ಮೇಕ್ ಲವ್ ಟು ಲೇಡಿ ವಿಶ್ಪೋರ್ಟ್ ಅಳನ್ನೇ ಲವ್ ಮಾಡೋ ರೀತಿ ಪ್ರಿಟೆಂಡ್ ಮಾಡ್ತಾನೆ. ಅಂಡ್ ವೆನ್ ಈ ಫೇಲ್ಸ್, ಅವನು ಸೋತಾಗ ಈ ಆಚೆಸ್ ಎ ಡೀಪರ್ ಪ್ಲಾಟ್, ಒಂದು ಆಳವಾದಂತಹ ಒಂದು ಯೋಜನೆಯಿಂದ ಆಗ್ತಾನೆ. ಈ ನೋಸ್ ದಟ್ ಶಿ ಈಸ್ ಡಿಸೈರ್ ಆಫ್ ಮ್ಯಾರಿಂಗ್ ಅಗೇನ್. ಮತ್ತೆ ಮದುವೆ ಆಗೋ ಆಸೆಯನ್ನು ಇಟ್ಕೊಂಡಿದ್ದಾಳೆಂದು ಅವನಿಗೆ ಗೊತ್ತಾಗುತ್ತೆ. ಥಸ್ ಈ ಸೆಂಡ್ಸ್ ಈ ಸರ್ವೆಂಟ್ ಟು ಹರ್ ಆಸ್ ಸರ್ ರೋಲೆಂಟ್. ಅದಕ್ಕೆ ಲೇಡಿ ವಿಶ್ಪೋರ್ಟ್ ಹತ್ರ ತನ್ನ ಸರ್ವೆಂಟ್ನೇ ವೇಟ್ ಫಿಲ್ ಅನ್ನ ಕಳಿಸ್ತಾನೆ, ಸರ್ ರೋಲೆಂಡ್ ಅಂತ ಅದೇ ರೀತಿ ಚೇಂಜ್ ಮಾಡಿಸಿ. ಟು ಡಿಸೀವರ್ ಮಿಸ್ಟರ್ ಫೈನಲ್ ಆಸ್ ಇಲಿಸಿಟ್ ರಿಲೇಷನ್ ವಿತ್ ಮಿಸ್ಟರ್ ಸ್ಮಾರ್ವುಡ್. ಮಿಸ್ಟರ್ ಫೈನಲ್ಗೆ ಮಿಸ್ಟರ್ ಸ್ಮಾರ್ವುಡ್ ಜೊತೆ ಇಲಿಸಿಟ್ ರಿಲೇಷನ್ಶಿಪ್ ಇರುತ್ತೆ. ಈ ಆಲ್ಸೋ ಬ್ಯುಸಿ ಇನ್ ಅನ್ ಇಂಟ್ರಿಗ್ಯೂ ಟು ಗ್ರಾಪ್ ದ ಪ್ರಾಪರ್ಟಿ ಆಫ್ ಹಿಸ್ ವೈಫ್ ಮದರ್. ತನ್ನ ವೈಫ್ನ ಮದರ್ನ ಪ್ರಾಪರ್ಟಿಯನ್ನ ಪಡ್ಕೊಳ್ಳೋದ್ರಲ್ಲಿ ಇಂಟ್ರಿಗ್ಯೂ ಪಿತೂರಿ ಮಾಡ್ತಾ ಇರ್ತಾನೆ. ಇನ್ ದಿಸ್ ವೇ ಕಾಂಗ್ರೀವ್ ಹ್ಯಾಸ್ ಪ್ರೆಸೆಂಟೆಡ್ ದ ಸ್ಪಿರಿಟ್ ಆಫ್ ದ ಏಜ್. ಈ ರೀತಿ ಕಾಂಗ್ರೀವ್ ಆ ಕಾಲಘಟ್ಟದ ಒಂದು ಸ್ಪಿರಿಟ್ ಅನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮಿಲಮೆಂಟ್ಸ್ ಬಾರ್ಗೇನ್ ವಿತ್ ಮಿರಾಬೆಲ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ದ ಫ್ಯಾಷನಬಲ್ ಸೊಸೈಟಿ. ಮಿಲಮೆಂಟಳು ಯಾವ ರೀತಿ ಮಿರಾಬೆಲ್ನ ಜೊತೆ ಬಾರ್ಗೇನ್ ಮಾಡ್ತಾಳೆ ಅನ್ನೋದೇ ಈ ಒಂದು ಕಾಲಘಟ್ಟದ ಸೊಸೈಟಿಯ ಒಂದು ಫ್ಯಾಷನ್. ಇಟ್ ಶೋಸ್ ದ ಟ್ರೂ ಪಿಕ್ಚರ್ ಆಫ್ ದ ಮೊರಾಲಿಟಿ ಆಫ್ ದ ಏಜ್. ಇದು ಆ ಒಂದು ಕಾಲದ ಒಂದು ನಿಜವಾದ ನೈತಿಕ ಚಿತ್ರಣವನ್ನು ನೀಡುತ್ತದೆ.
ಅಂದ್ರೆ ಅನೈತಿಕವಾದ ನೈತಿಕ ಚಿತ್ರಣವನ್ನು. ಶಿ ಥಿಂಕ್ ದಟ್ ಅವರ್ ಲಿಬರ್ಟಿ ವುಡ್ ಬಿ ಕ್ರಶ್ಡ್ ಬೈ ಮ್ಯಾರೇಜ್. ಅವಳು ಹೇಳ್ತಾಳೆ, ನಾನು ಮದುವೆ ಆಗಲ್ಲ, ನಾನು ಮದುವೆ ಆದರೆ ನನ್ನ ಸ್ವಾತಂತ್ರ್ಯವನ್ನ ಈ ವಿವಾಹ ಅನ್ನೋದು ನನ್ನನ್ನು ತುಳಿದಾಕುತ್ತೆ. ಥಸ್ ಬಿಫೋರ್ ಮ್ಯಾರೇಜ್, ಮದುವೆಗೆ ಮುಂಚೆ, ಶಿ ವಾಂಟ್ಸ್ ಮಿರಾಬೆಲ್ ಟು ಅಗ್ರಿ ದಟ್ ಶಿ ವುಡ್ ಬಿ ಫ್ರೀ ಟು ಡೂ ಎನಿಥಿಂಗ್ ಈವನ್ ಆಫ್ಟರ್ ಮ್ಯಾರೇಜ್. ಮದುವೆಗೆ ಮುಂಚೆ ಮಿರಾಬಲ್ನ ಕೇಳ್ಕೊತಾಳೆ, ನೀನು ಒಪ್ಕೋತೀಯಾ ಏನನ್ನ, ಮದುವೆ ಆದ್ಮೇಲೂ ಸಹ ನಾನು ಇದೇ ರೀತಿ ಫ್ರೀ ಆಗಿರಬೇಕು. ಥಸ್ ದ ವೇ ಆಫ್ ದ ವರ್ಡ್ ಪ್ರೆಸೆಂಟ್ಸ್ ಎ ಟ್ರೂ ಪಿಕ್ಚರ್ ಆಫ್ ದ ರೆಸ್ಟೋರೇಷನ್. ಈ ರೀತಿ ಪಿಕ್ಚರ್ ಅನ್ನ ಪ್ರೆಸೆಂಟ್ ಮಾಡುತ್ತೆ. ರೆಸ್ಟೋರೇಷನ್ ಏಜ್ ಅಲ್ಲಿ ಹೇಗಿದೆ ನಿಜವಾದ ಚಿತ್ರ. ಇಟ್ ರಿಫ್ಲೆಕ್ಟ್ ದ ಸೋಷಿಯಲ್ ಲೈಫ್ ಆಫ್ ದ ಡೇ. ಆ ದಿನದ ಸಾಮಾಜಿಕ ಜೀವನವನ್ನ ಇದು ಪ್ರತಿಬಿಂಬಿಸುತ್ತದೆ. ಇಯರ್ ದ ಅಪ್ಪರ್ ಕ್ಲಾಸ್ ಮ್ಯಾನರ್ ಇಸ್ ಸೆಂಟ್ರಲ್ ಟಾರ್ಗೆಟ್ ಆಫ್ ಕಾಂಗ್ರೆಸ್ ಅಟ್ಯಾಕ್. ಕಾಂಗ್ರೆಸ್ನ ಈ ಅಟ್ಯಾಕಿಗೆ ಸೆಂಟ್ರಲ್ ಟಾರ್ಗೆಟ್ ಯಾವುದು ಅಂತಂದ್ರೆ ಅಪ್ಪರ್ ಕ್ಲಾಸ್ನ ಮ್ಯಾನರ್. ಓಕೆ, ಸೊ ದಿಸ್ ಈಸ್ ದ ವೇ ಆಫ್ ದ ವರ್ಡ್ ಅಂಡ್ ಇಟ್ಸ್ ಥೀಮ್.